Dear students, in the last class we discussed about the greenhouse effect and ozone depletion. Here greenhouse effect means it is the heating caused by the trapped radiations in the atmosphere by the blanket of greenhouse gases is called greenhouse effect. We call it as greenhouse effect. ಇಲ್ಲಿ ನಾವು ಬ್ಲಾಂಕೆಟ್ ಅಂತ ಹೇಳ್ತೀವಿ. ಈ ಗ್ರೀನ್ ಹೌಸ್ ಗ್ಯಾಸಸ್ಗೆ ನಾವೇನು ಬ್ಲಾಂಕೆಟ್ ಅಂತ ಕರಿತೇವೆ. ಯಾಕಂದ್ರೆ ಇಟ್ ಪ್ರೊಟೆಕ್ಟ್ ಅಸ್ ಫ್ರಮ್ ದ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಫ್ರಮ್ ದ ಸನ್ಸ್. ಅಲ್ಟ್ರಾವೈಲೆಟ್ ರೇಡಿಯೇಷನ್ ಏನಾಗ್ತಾವೆ, ಎಮಿಟ್ ಆಗ್ತಿರ್ತಾವೆ ಸನ್ನಿಂದ. ಅದನ್ನ ನಾವು ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ನಮ್ಗೆ ಏನ್ ಬೇಕು, ಗ್ರೀನ್ ಹೌಸ್ ಗ್ಯಾಸಸ್ ಬೇಕು. ಬಟ್ ಈ ಗ್ರೀನ್ ಹೌಸ್ ಗ್ಯಾಸಸ್ ಜಾಸ್ತಿ ಆದ್ರೆ ಏನಾಗ್ತೈತಿ, ಗ್ಲೋಬಲ್ ವಾರ್ಮಿಂಗ್ ಆಗ್ತೈತಿ. ಹಿಯರ್ ಓಝೋನ್ ಡಿಪ್ಲೇಷನ್ ಅಂತ ಹೇಳಿದ್ವಿ ನಾವು. ಓಝೋನ್ ಡಿಪ್ಲೇಷನ್ ಏನು? ಓಝೋನ್ ಡಿಪ್ಲೇಷನ್ ಅಂದ್ರ the thinning of the ozone layer in the atmosphere, we call it as ozone depletion. It is caused due to the greenhouse gases. In today's class we studied about the air pollution. The outcome of this unit 2 is the student will able to know about the extent of air pollution effects, control measures and acts. The unit 2 contains air pollution. In the air pollution, the detailed unit contained the air pollution, natural sources of air pollution, man-made sources of air pollution, air pollutants and types, effect of particulate pollutants and control by cyclone separator, and effect of particular pollutant and control by the electrostatic precipitors, air prevention and control pollution act 1981. First, here we study the definition of air pollution and the natural sources of air pollution and man-made sources of air pollution. Definition: air pollution ಅಂದ್ರೆ ಏನು? ಈಗ ಈ ಪಿಕ್ಚರ್ ನೋಡಿದಾಗ ಗೊತ್ತಾಗ್ತೈತೆ ನಿಮ್ಗೆ. ಏರ್ ಪೊಲ್ಯೂಷನ್ ಅಂದ್ರೆ ಏನಾಯ್ತಪ್ಪ, ಇಲ್ಲೇ ಇದು ಪೊಲ್ಯೂಟೆಂಟ್ಸ್ ಎಲ್ಲ ಏರ್ ಒಳಗೆ ಮಿಕ್ಸ್ ಆಗಿ ಏನಾಗಿದೆ, ನಮ್ಮ ಏರನ್ನ ಪೊಲ್ಯೂಷನ್ ಮಾಡಿದೆ. ಏರ್ ಪೊಲ್ಯೂಷನ್ ಅಂದ್ರೆ ಏನಂತ ಹೇಳ್ಬೇಕು? ದ ಏರ್ ಪೊಲ್ಯೂಷನ್ ಇಸ್ ದ ಕಂಟೆಮಿನೇಷನ್ ಆಫ್ ಏರ್ by the addition of unwanted matter or gases produced by the human activities. We call it as air pollution. ಅಥವಾ simply ಏನಂತ ಹೇಳ್ಬೋದು, the contamination of the air by the air pollutants. ಏರ್ ಪೊಲ್ಯೂಟೆಂಟ್ಸ್ ಅಂದ್ರೆ ಏನು? ಕಲ್ಮಶಗಳು. ಇಲ್ಲಿ ಏನಾಗೈತಿ, ಇದು ಏರ್ ಕಲ್ಮಶ ಆಗೈತಿ. ಎದರಿಂತ್ರ? ಕಲ್ಮಶಗಳಿಂತ್ರ ಕಲ್ಮಶ ಆಗೈತಿ. ಅದಕ್ಕೆ ನಾವು ಏನಂತ ಹೇಳ್ತೇವೆ? the contamination of air by the air pollutants is called air pollution. Air pollution hang ಆಗ್ತೈತಿ. There are two types. One is natural sources of air pollution. Second one is man-made sources of air pollution. Natural sources ಅಂದ್ರೆ ನಮ್ಮ ನೇಚರ್ ಒಳಗೆ ಏನಾಗ್ತೈತಿ ಅದರಿಂದ ಏರ್ ಪೊಲ್ಯೂಟ್ ಆಗ್ತೈತಿ. ಹೆಂಗ್ ಪೊಲ್ಯೂಟ್ ಆಗ್ಬೋದು? ನಾವು ಈ ಪಿಕ್ಚರ್ ನೋಡಿದಾಗ ಗೊತ್ತಾಗ್ತೈತಿ. ಇಲ್ಲೇನಾಗೈತಿ, ವೋಲ್ಕ್ಯಾನಿಕ್ ಎರಪ್ಷನ್ ಅಂದ್ರ ಜ್ವಾಲಾಮುಖಿ ಆಗೈತಿ. ಹೌದಾ? ಇಲ್ಲಿ ಜ್ವಾಲಾಮುಖಿ ಐತಿ. ಫಾರೆಸ್ಟ್ ಬರ್ನ್ ಆಗಾಕತ್ತೈತಿ. ಡಸ್ಟ್ ಸ್ಟ್ರಾಮ್ ಐತಿ. ಇವೆಲ್ಲ ಏನು? ದೀಸ್ ಆರ್ ದ ನ್ಯಾಚುರಲ್ ಸೋರ್ಸಸ್ ಆಫ್ ದ ಏರ್ ಪೊಲ್ಯೂಷನ್ ಅಂತ ಹೇಳ್ಬೋದು. ಏನು? ವಾಟ್ ಆರ್ ದ ನ್ಯಾಚುರಲ್ ರೀಸನ್ಸ್ ಏನಿರ್ಬೋದು? ಒಂದೇದು ವೋಲ್ಕನಿಕ್ ಎರಪ್ಷನ್ಸ್. ಇಟ್ ರಿಲೀಸಸ್ ಗ್ಯಾಸಸ್ ವಿಚ್ ಎಮಿಟ್ಸ್ ಸಲ್ಫರ್, ಕ್ಲೋರಿನ್ ಅಂಡ್ ವೋಲ್ಕ್ಯಾನಿಕ್ ಆಶ್. When volcanic eruptions are taken place, ಏನಾಯ್ತು, there is a large amount of sulfur, chlorine and volcanic ash release ಆಯ್ತು. ಇದು ಏರ್ ಒಳಗೆ ಮಿಕ್ಸ್ ಆದಾಗ ನಮ್ದು ಏರ್ ಏನಾಯ್ತು, ಪೊಲ್ಯೂಟೆಂಟ್ ಆಗ್ತೈತಿ. ನೆಕ್ಸ್ಟ್, ಫಾರೆಸ್ಟ್ ಫೈರ್ಸ್ ಪ್ರೊಡ್ಯೂಸಸ್ ಸ್ಮೋಕ್ ಅಂಡ್ ಟ್ರೇಸ್ ಗ್ಯಾಸಸ್. ಇಲ್ಲಿ ಫಾರೆಸ್ಟ್ ಫೈರ್ಸ್ ಏನು? ಫಾರೆಸ್ಟಿಗೆ ನಾವು ಬೆಂಕಿ ಹತ್ತಿದಾಗ ಅದರಿಂದ ಹೊರಟಂತ ಸ್ಮೋಕ್ ಮತ್ತು ಟ್ರೇಸ್ ಗ್ಯಾಸಸ್ ಏನ್ ಮಾಡ್ತೈತಿ, ಏರನ್ನ ಪೊಲ್ಯೂಟ್ ಮಾಡ್ತೈತಿ. Dust storms increases the wind blown dust into the environment. ಬಿರುಗಾಳಿ, ಧೂಳದಿಂದ ಕೂಡಿದಂತ ಬಿರುಗಾಳಿ, ಇದು ಏನ್ ಮಾಡ್ತೈತಿ, ಎನ್ವೈರ್ಮೆಂಟ್ ಒಳಗೆ ಬಂದಾಗ ನಮ್ಮ ಏರು ಪೊಲ್ಯೂಟ್ ಆಗ್ತೈತಿ. ಅಂಡ್ ಡಿಕೆ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಇನ್ ವೆಟ್ ಲ್ಯಾಂಡ್. ಆರ್ಗ್ಯಾನಿಕ್ ಮ್ಯಾಟರ್, ಹಸಿ ಜಗದಾಗಿದ್ದಂತ ಆರ್ಗ್ಯಾನಿಕ್ ಮ್ಯಾಟರ್ ವೆಟ್ ಲ್ಯಾಂಡ್ ಒಳಗ ಇಟ್ ರಿಲೀಸಸ್ ದ ಮೀಥೇನ್ ಗ್ಯಾಸ್. ಮೀಥೇನ್ ಗ್ಯಾಸ್ ಅನ್ನ ರಿಲೀಸ್ ಮಾಡ್ತೈತಿ. ಆ ಗ್ಯಾಸ್ ಅಗೇನ್ ವೆನ್ ಇಟ್ come into the air, again the air becomes pollutant. ಇದರ ಜೊತೆಗೆ ಬ್ಯಾಕ್ಟೀರಿಯಾ ಇರ್ಬೋದು, ಸ್ಪೋರ್ಸ್ ಇರ್ಬೋದು ಅಂಡ್ ಪೋಲನ್ಸ್ ಇರ್ಬೋದು. ಇವೆಲ್ಲ ಏನು? ದೀಸ್ ಆರ್ ದ ಆಲ್ ನ್ಯಾಚುರಲ್ ಪೊಲ್ಯೂಟೆಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಇಸ್ ದ ಮ್ಯಾನ್ ಮೇಡ್ ಸೋರ್ಸಸ್. ಮ್ಯಾನ್ ಮೇಡ್ ಸೋರ್ಸಸ್ ಒಳಗೆ ಇಮ್ಮೊಬೈಲ್ ಸೋರ್ಸಸ್. ಇಮ್ಮೊಬೈಲ್ ಅಂದ್ರ
ಅಲ್ಲೇ ಇದ್ದಂಥದ್ದು. ಫಾರ್ ಎಕ್ಸಾಂಪಲ್ ಫ್ಯಾಕ್ಟ್ರಿ ಇರ್ಬೋದು. ಫ್ಯಾಕ್ಟ್ರಿ ಅಂದರೆ ಇಮ್ಮೊಬೈಲ್ ಅಂತ ಹೇಳ್ತೇವೆ ನಾವು. Immobile source contain clouds of smoke from power plant, industrial facilities, and waste furnaces, as well as incinerators and other sorts of fuel burning heating devices. ನಾವು ಯಾವುದೋ ಒಂದು ಇಲೆಕ್ಟ್ರಿಸಿಟಿ ಜನರೇಟ್ ಮಾಡೋದಕ್ಕಿರ್ಬೋದು, ಅಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ ಯೂಸ್ ಮಾಡ್ತೇವೆ, ಕೋಲ್ನ ಬರ್ನ್ ಮಾಡ್ತೇವೆ, ಅಥವಾ ಫ್ಯಾಕ್ಟ್ರೀಸ್ ಇರ್ಬೋದು. ಇದರಿಂದ ಬಂದಂಥ ಎಲ್ಲ ಏನು ದ clouds of smoke, when it comes into the environment, the air becomes polluted. The movable sources ಅಂದ್ರೆ ಆಟೋಮೊಬೈಲ್ಸ್, ಕಾರು, ಬೈಕು, ಏರೋಪ್ಲೇನು, ಇವೆಲ್ಲ ಮೂವೇಬಲ್ ಸೋರ್ಸಸ್. ಇದರಿಂದ ಏನಾಗ್ತೈತಿ, ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರ್ತೈತಿ. when the automobiles are moving, the carbon dioxides are released in the atmosphere. ಇದರಿಂದ ನಮ್ದು ಏನಾಗ್ತೈತಿ, ಏರ್ ಬಿಕಮ್ಸ್ ಪೊಲ್ಯೂಟೆಡ್. ಓವರ್ ಪಾಪ್ಯುಲೇಷನ್ ನಿಂತ್ರ ನಮ್ಮ ಬೇಡಿಕೆಗಳು ಜಾಸ್ತಿ ಆಗ್ತಾವ. ಅವಾಗ ನಮಗೆ ಮನಿ ಬೇಕಾಗ್ತೈತಿ. ಅವಾಗ ನಾವು ಬಿಲ್ಡಿಂಗ್ಸನ್ನ ಕನ್ಸ್ಟ್ರಕ್ಟ್ ಮಾಡ್ತೇವಿ, ರೋಡ್ಸ್ ಮಾಡ್ತೇವಿ, ಡ್ಯಾಮ್ಸ್ ಮಾಡ್ತೇವಿ. ಇದರಿಂದ ಎಲ್ಲ ಏನಾಗ್ತೈತಿ, ದ ಏರ್ ಬಿಕಮ್ಸ್ ಪೊಲ್ಯೂಟೆಡ್. ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ದಿಂದ್ರೂ ಏನಾಗ್ತೈತಿ, ಏರು ಪೊಲ್ಯೂಟ್ ಆಗ್ತೈತಿ. ಆಲ್ ದೀಸ್ ಆರ್ ದ ಏನಂತ ಹೇಳ್ಬೋದು ನಾವು, ದ ಮ್ಯಾನ್ ಮೇಡ್ sources of the air pollution. Next one is the multiple choice questions. ಇಲ್ಲೇನಪ್ಪ multiple choice questions? ಒಂದನೇದ್ದು, the contamination of air by addition of unwanted matter or gases produced by human activities. There are 4 options. ಒಂದನೇದು ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಗ್ಲೋಬಲ್ ವಾರ್ಮಿಂಗ್, ಗ್ರೀನ್ ಹೌಸ್ ಇಫೆಕ್ಟ್. ಇದ್ರೊಳಗೆ ದ ಕಂಟಮಿನೇಷನ್ ಆಫ್ ಏರ್, ನಾ ಕಂಟಮಿನೇಷನ್ ಅಂದೆ. ಕಂಟಮಿನೇಷನ್ ಅಂದ್ರೆ ಕಲ್ಮಶಗೊಳ್ಳೋದು. ಎದರಿಂದ ಕಲ್ಮಶಗೊಳ್ಳುತ್ತೆ? ಏರ್ ಕಲ್ಮಶಗೊಳ್ತಂದ್ರೆ ಏನಂತ ಹೇಳ್ತೇವೆ ನಾವು, ಅದಕ್ಕೆ ಏರ್ ಪೊಲ್ಯೂಷನ್ ಅಂತ ಹೇಳ್ತೀವಿ. ಅದಕ್ಕೆ ಏನಂತ ಕರಿತೇವೆ ನಾವು, ಏರ್ ಪೊಲ್ಯೂಷನ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಈಸ್ ದ ನ್ಯಾಚುರಲ್ ಸೋರ್ಸ್ ಆಫ್ ಏರ್ ಪೊಲ್ಯೂಷನ್. ಫರ್ಟಿಲೈಸರ್ಸ್ ಐತಿ, ಪೆಸ್ಟಿಸೈಡ್ಸ್ ಐತಿ, ವೋಲ್ಕನಿಕ್ ಆಕ್ಟಿವಿಟಿ ಐತಿ, ನನ್ ಆಫ್ ದೀಸ್. ಇದ್ರೊಳಗೆ ನ್ಯಾಚುರಲ್ ಫರ್ಟಿಲೈಸರ್ಸ್ ಅಲ್ಲ, ನಾವು ಇದು ಮ್ಯಾನ್ ಮೇಡ್. ಪೆಸ್ಟಿಸೈಡ್ಸ್ ಆಲ್ಸೋ ಮ್ಯಾನ್ ಮೇಡ್. ಹಂಗಾರೆ ನ್ಯಾಚುರಲ್ ಯಾವ್ದಪ್ಪ? ವೋಲ್ಕನಿಕ್ ಆಕ್ಟಿವಿಟಿ. ದಿಸ್ ಇಸ್ ದ ಆನ್ಸರ್. ದ ಥರ್ಡ್ ಕ್ವಶನ್, ಸೋರ್ಸಸ್ ಆಫ್ ಏರ್ ಪೊಲ್ಯೂಷನ್. ಯಾವ ಸೋರ್ಸಸ್ ಆಫ್ ಏರ್ ಪೊಲ್ಯೂಷನ್? ಇಂಡಸ್ಟ್ರೀಸ್, ಕೆಮಿಕಲ್ ಪ್ಲಾಂಟ್ಸ್, ಆಟೋಮೊಬೈಲ್, ಆಲ್ ಆಫ್ ದೀಸ್. ಇವೆಲ್ಲ ಏನು? ದೀಸ್ ಆರ್ ದ ಸೋರ್ಸಸ್ ಆಫ್ ಏರ್ ಪೊಲ್ಯೂಷನ್. Fourth question. ಏನೈತಿಲ್ಲ? ಫಾರೆಸ್ಟ್ ಫೈರ್ ಈಸ್ ಎ ನ್ಯಾಚುರಲ್ ಸೋರ್ಸ್ ಆಫ್ ಏರ್ ಪೊಲ್ಯೂಷನ್ ಆರ್ ಆರ್ಟಿಫಿಷಿಯಲ್ ಸೋರ್ಸ್ ಆಫ್ ಏರ್ ಪೊಲ್ಯೂಷನ್? ಬೋತ್ ಎ ಅಂಡ್ ಬಿ, ನನ್ ಆಫ್ ದೀಸ್. ನಾವೇನು ಫಾರೆಸ್ಟ್ ಫೈರ್ ಏನಂತ ಹೇಳ್ತೀವಿ, ಇಟ್ ಇಸ್ ದ ನ್ಯಾಚುರಲ್ ಸೋರ್ಸ್ ಆಫ್ ಏರ್ ಪೊಲ್ಯೂಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಮೂವೇಬಲ್ sources air pollution consist of. Movable sources ಯಾವುವು? automobiles, aeroplanes, both A and B, none of these. ಇಲ್ಲೇ A and B, both A and B are the ಏನಂತ ಹೇಳ್ಬೋದು, movable sources of the air pollution. Thank you.